ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದೀಗ ತಾನೇ ಒಂದು ಹೊಸ ಪ್ರೊಫೈಲ್ ಬಂದಿರೋದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿದೆ, ಹಾಗಾಗಿ ವಿಡಿಯೋ ಪೂರ್ತಿಯಾಗಿ ನೋಡಿ. ವಿಡಿಯೋ ಮಾತ್ರ ಎಲ್ಲ ಸ್ಕಿಪ್ ಮಾಡಿದೆ ನೋಡಿ, ಯಾಕಂದರೆ ಇವರು ಒಂದು ಸಂಪೂರ್ಣವಾದ ಮಾಹಿತಿ ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇವೆ. ಹೆಸರು ಚಿನ್ಮಯ್ ಗೌಡ್ರು ಅಂತ ಹೇಳಿಬಿಟ್ಟು ಇವರ ಒಂದು ಊರು ನೋಡೋದಾದರೆ ಬೊಮ್ಮನಹಳ್ಳಿ, ಬೆಂಗಳೂರು ಸಿಟಿಯವರು ಅಂತ ಹೇಳಿಕೊಂಡಿರೋದು. ಹಾಗೆ ಇವರೊಂದು ಸಮಸ್ಯೆ ನೋಡೋದಾದರೆ, ನನ್ನ ನೋವುಗಳನ್ನು ಹೇಳಿಕೊಳ್ಳುವುದಕ್ಕೆ ಒಬ್ಬ ಮುದುಕ ಕೂಡ ನನ್ನ ಜೊತೆಗೆ ಇಲ್ಲ, ಅದೇ ನನಗೆ ದೊಡ್ಡ ಸಮಸ್ಯೆಯಾಗಿ ಕಾಡುತ್ತಿದೆ ನೋಡಿ ಅಂತ ಹೇಳಿಕೊಂಡಿರೋದು. ಹಾಗೆ ಇವರೊಂದು ಆಸ್ತಿ ನೋಡೋದಾದರೆ 30 ಕೋಟಿ ಮತ್ತು ಒಂದು ಮನೆ ಇದೆ ನನ್ನ ಬಳಿ, ಇತ್ತೀಚೆಗೆ ಸಂಪಾದನೆಯನ್ನು ಮಾಡಿದ್ದು ಅಂತ ಹೇಳಿಕೊಂಡಿರೋದು. ಹಾಗೆ ಇವರೊಂದು ವಯಸ್ಸು ನೋಡೋದಾದರೆ 37 ವರ್ಷ ತುಂಬಿದೆ ನೋಡಿ ನನಗೆ ಇತ್ತೀಚೆಗೆ ಅಂತ ಹೇಳಿಕೊಂಡಿರೋದು. ಹಾಗೆ ಇವರೊಂದು ಬೈಕ್ ನೋಡೋದಾದರೆ ನಿಲ್ಲದೆ ಮಾಡಿಸಿಕೊಳ್ಳುವುದು ನನ್ನ ಒಂದು ಬೈಕ್ ಆಗಿರುತ್ತದೆ ನೋಡಿ, ಅದನ್ನು ನಿಮ್ಮೊಂದಿಗೆ ಹೇಳಿಕೊಳ್ಳುತ್ತಿದ್ದೇನೆ ನಾನು ಈಗ ಅಂತ ಹೇಳಿಕೊಂಡಿದ್ದಾರೆ. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಬಯೋಡೇಟಾವನ್ನು ಶೇರ್ ಮಾಡಿಕೊಂಡಿದ್ದಾರೆ. ನಾನು ಇಷ್ಟಪಡುವ ವ್ಯಕ್ತಿ ಹೀಗಿರಬೇಕು ನೋಡಿ ಅಂತ ಹೇಳಿಕೊಂಡಿರೋದು. ಸೊ ಅದನ್ನು ಒಂದೊಂದಾಗಿ ನೋಡೋಣ. ನನಗೆ ಜಾಸ್ತಿ ಮಾಡಿಸಿಕೊಳ್ಳುವ ಆಸೆ ಆದಾಗ ಒಬ್ಬ ವರನನ್ನು ಕರೆಸಿಕೊಳ್ಳಬೇಕು ಅಂತ ಮನದಲ್ಲಿ ಅನಿಸುತ್ತಿದೆ ನೋಡಿ, ಆಗ ನೀವು ಬಂದರೆ ಸಾಕು ಅಂತ ಹೇಳಿಕೊಂಡಿರೋದು. ರಾತ್ರಿ ಪೂರ್ತಿ ಅವನ ಮತ್ತು ನನ್ನ ಇಷ್ಟದ ಪ್ರಕಾರ ದೆಂಗಾಟ ಆಡಬೇಕು ಅನ್ನೋದೇ ನನ್ನ ಒಂದು ಬಯಕೆ ಮತ್ತು ಆಸೆಯಾಗಿದೆ. ಇದನ್ನು ಕೂಡ ನೀವು ನೆರವೇರಿಸುವಂಥ ವ್ಯಕ್ತಿಯಾಗಿರಬೇಕು ನನ್ನ ಜೊತೆಗೆ ಸಂಬಂಧ ಬೆಳೆಸಿದ ಮೇಲೆ ಅಂತ ಹೇಳಿಕೊಂಡಿರೋದು. ಬೆಳಗ್ಗೆ ನಿಮಗೆ ಹೋಗುವಾಗ ಹಣಕ್ಕೆ ಆಸೆ ಪಟ್ಟರೆ ಕೊಡ್ತೀನಿ, ಇಲ್ಲ ಮತ್ತೆ ನನ್ನ ಹತ್ತಿರಕ್ಕೆ ಬರ್ತೀರಾ ಅಂದರೆ ಬೇಡ, ಅದನ್ನು ಕೊಡುವುದಿಲ್ಲ. ಒಟ್ಟಿನಲ್ಲಿ ತಿಂಗಳ ಕೊನೆಗೆ ನಿಮ್ಮ ಒಂದು ಸಂಬಳ ಅಥವಾ ಸಂಪಾದನೆಯನ್ನು ಕೊಡುವುದಕ್ಕೆ ನಾನು ರೆಡಿ ಇರುತ್ತೇನೆ ನೋಡಿ ಅಂತ ಹೇಳಿಕೊಂಡಿರೋದು. ಆಸಕ್ತಿ ಇದ್ದವರು ನನಗೆ ಕರೆ ಮಾಡಿ ಬೇಗ ಅಂತ ಹೇಳಿಕೊಂಡಿದ್ದಾರೆ. ಇದಿಷ್ಟು ನಾನು ಇಷ್ಟಪಡುವ ವ್ಯಕ್ತಿ ಹೀಗಿರಬೇಕು ನೋಡಿ ಅನ್ನೋದ್ರ ಬಗ್ಗೆ ಹೇಳಿಕೊಂಡಿರೋದು. ಇನ್ನು ಇದರ ಜೊತೆಗೆ ಗಂಡನಿಂದ ಈ ಮಾತು ಕೇಳಿ ಬಂತು ನೋಡಿ ನನಗೆ ಅಂತ ಹೇಳಿಕೊಂಡಿದ್ದಾರೆ. ಸೊ ಅದನ್ನು ಒಂದೊಂದಾಗಿ ನೋಡೋಣ. ನನ್ನ ಹೆಸರಿನಲ್ಲಿ ಈಗಾಗಲೇ 30 ಕೋಟಿ ಆಸ್ತಿ ಮತ್ತು ಒಂದು 3 BHK ಡುಪ್ಲೆಕ್ಸ್ ಮನೆ ಇದೆ, ಮತ್ತು ಹಲವು ಕಡೆಗಳಲ್ಲಿ ಸೈಟ್ ಮಾಡಿದ್ದೇನೆ ನಾನು ಅಂತ ಹೇಳಿಕೊಂಡಿರೋದು. ಗಂಡ ಒಂದು ದಿನದ ಹಿಂದೆ ಡಿವೋರ್ಸ್ ಕೊಡು ನನಗೆ ಅಂತ ಬಾಯಿ ಬಿಟ್ಟು ಕೇಳಿದ್ದಾನೆ ನೋಡಿ ನನ್ನ ಎದುರಿಗೆ ಅಂತ ಹೇಳಿಕೊಂಡಿರೋದು. ಆ ವಿಚಾರವು ಕೇಳಿ ತಲೆ ತಿರುಗುತ್ತಿದೆ. ಆಸ್ತಿಯಲ್ಲಿ ಅರ್ಧ ಭಾಗವನ್ನು ಗಂಡನಿಗೆ ಕೊಡಬೇಕು ನೋಡಿ, ಏಕೆಂದರೆ ಆಸ್ತಿಯ ಅರ್ಧ ಭಾಗವನ್ನು ಆಲ್ರೆಡಿ ಅವರ ಹೆಸರಿನಲ್ಲಿ ಮಾಡಿದ್ದೇನೆ. ಆ ಒಂದು ಉಪಾಯವನ್ನು ಇಟ್ಟುಕೊಂಡು ಗಂಡ ಇತ್ತೀಚೆಗೆ ಈ ಖ್ಯಾತಿಯನ್ನು ತೆಗೆದಿದ್ದಾನೆ ನನ್ನ ಜೊತೆಗೆ ಅಂತ ಹೇಳಿಕೊಂಡಿರೋದು. ಪ್ರಸ್ತುತ ಮನೆಯಲ್ಲಿ ನಾನು ಮತ್ತೆ 2 ಕೆಲಸಗಾರರು ಅಷ್ಟೇ ಇರೋದು. ಗಂಡ ನನ್ನ ಬಿಟ್ಟು ಬೇರೆ ಮನೆಯನ್ನು ಮಾಡಿದ್ದಾನೆ, ಏಕೆಂದರೆ ಅವರಿಗೆ ಡೈವರ್ಸ್ ಕೊಡಬೇಕಂತೆ, ಆ ಒಂದು ಕಾರಣಕ್ಕಾಗಿ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಗಂಡನಿಂದ ಈ ಮಾತು ಕೇಳಿ ಬಂತು ನೋಡಿ ನನಗೆ ಅನ್ನೋದ್ರ ಬಗ್ಗೆ ಹೇಳಿಕೊಂಡಿದ್ದಾರೆ. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಮಾಹಿತಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ಗೆ. ಹಾಗೆ ಇವರೊಂದು ಮೊಬೈಲ್ ನಂಬರ್ ಬೇಕೆಂದರೆ ನಮ್ಮ ಚಾನಲ್ಗೆ ಜಾಯ್ನ್ ಆಗೋ ಮುಖಾಂತರ ಇವರ ಒಂದು ಮೊಬೈಲ್ ನಂಬರ್ ನಿಮಗೆ ಸಿಗುತ್ತದೆ. ಸಿಕ್ಕ ನಂತರ ಕರೆ ಮಾಡಿ ನಿಮ್ಮ ಒಂದು ಮನದಾಳದ ಮಾತನ್ನು ಇವರೊಂದಿಗೆ ಹಂಚಿಕೊಂಡು ಸೆಟ್ ಮಾಡಿಕೊಳ್ಳಬಹುದು. ಇದೇ ಥರ ನಾವು ಮಾಡೋ ವಿಡಿಯೋ ನಿಮಗೆ ತಕ್ಷಣ ಬರಬೇಕಂದ್ರೆ ನಮ್ಮ ಚಾನಲ್ ಬೆಲ್ ಐಕನನ್ನು ಒತ್ತಿ.